ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್ ಅಲ್ಲಿ ಬರ್ತಾ ಇದ್ದೀನಿ. ಇವ್ರದ್ದು ಕೂಡ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ. ಇದು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಅವತ್ತು ಮೀಟ್ ಮಾಡೋಣ ಇವತ್ತು ಮೀಟ್ ಅದರ ಮಲೆನಾಡು ಥರ ಕಾಣಿಸ್ತಿದೆ. ಇದೇ ಹೊಗೆ ಸೊಪ್ಪು, ತಂಬಾಕು ಅಂತಾರಲ್ಲ. ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ನೋಡ್ತಾ ಇದ್ರೆ ಗೊತ್ತು ಅಂತ ಹೇಳಿ ಕಮೆಂಟ್ ಹಾಕ್ಬಿಡಿ. ಯಾಕಂದ್ರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಅವತ್ತು ಮೀಟ್ ಮಾಡೋಣ ಇವತ್ತು ಮೀಟ್ ಮಾಡೋಣ, ಅವತ್ತು ಸಿಗೋಣ ಆಗ ಸಿಗೋಣ ಈಗ ಹೀಗೇ ಪೋಸ್ಟ್ಪೋನ್ ಆಗ್ತಾ ಹೋಗ್ತಿತ್ತು. ಹೌದು, ಒಬ್ಬರು ಯೂಟ್ಯೂಬರ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯೂಟ್ಯೂಬರ್ ಅಂತ ಹೇಳೋದು ಇಲ್ಲ ಅಂತ ಅಂದರೆ ಆಲ್ಮೋಸ್ಟು ಒಂದೇ ಊರಲ್ಲಿ ಹುಟ್ಟಿ ಒಂದೇ ಊರಲ್ಲಿ ಬೆಳೆದು ಇಲ್ಲಾಂದ್ರೆ ಒಂದು 10th ಪಿ ಯುನೂ ಆಲ್ಮೋಸ್ಟು ಒಂದೇ ಕಾಲೇಜೇ ಪಿ ಯುನಲ್ಲೂ. ಪಿ ಯು ಆದಮೇಲೆ ನಾನು ಅಷ್ಟೊತ್ತಿಗೆ ಮದುವೆ ಆಯಿತು. ಇನ್ನು ನಾನು ಡಿಗ್ರಿ ಮಾಡೋಕ್ಕೆ ಹಾಸನ್ಗೆ ಹೋದೆ. ಅವರು ಡಿಗ್ರಿ ಮಾಡಿದ್ದು ಸಾಲಿಗ್ರಾಮನೆ ಅನಿಸುತ್ತೆ. ಯಾರಂತ ಆಲ್ರೆಡಿ ತಮ್ಲೈನಲ್ಲಿ ಫೋಟೋ ನೋಡಿರ್ತೀರ, ನಿಮಗೆ ಗೊತ್ತಾಗಿರುತ್ತೆ. ಸುಷ್ಮಾ ಕನ್ನಡ ವ್ಲಾಗ್ಸ್ ಅವರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1.5 year ಮೇಲಾಗಿದೆ. ಬಿಕಾಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಇನ್ಸ್ಪಿರೇಷನ್ ಅಂತಲೂ ಹೇಳ್ಬೋದು. ಬಿಕಾಸ್ ನಾನು ಅವ್ರು ಸ್ಟಾರ್ಟ್ ಮಾಡಿದಾಗ ನಿಜ ವರ್ಕ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಅವರಿಗೆ ಚೆನ್ನಾಗಿ ಆಗ್ತಿದೆ ಅಂದಾಗ ಯಾಕೆ ನಾನು ಬಿಕಾಸ್ ನನಗೆ ಒಂದು ಐಡಿಯಾ ಇದ್ದಿದ್ದು ಆಲ್ಮೋಸ್ಟ್ ಕನ್ನಡ ವ್ಲಾಗರ್ ಸುಪ್ರಿಯಾ ಇವ್ರದ್ದು ವ್ಲಾಗ್ ನಾನು ನೋಡ್ತೇನೆ ಇದ್ದೆ. ನಾನು ಪ್ರೆಗ್ನೆನ್ಸಿಯಿಂದನೂ ನೋಡ್ತಿದ್ದೆ. ಪ್ರೆಗ್ನೆನ್ಸಿಗಿಂತ ಬಿಫೋರಿಂದನೂ ನಂಗೊಂದು ಪ್ಲ್ಯಾನ್ ಇತ್ತು, ಸ್ಟಾರ್ಟ್ ಮಾಡಬೇಕು, ಟ್ರೈ ಮಾಡೋಣ. ನನ್ನ ಹಸ್ಬೆಂಡ್ ಕೈಲಿ ಹೇಳ್ತೇನೆ ಇದ್ದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೇನೆ ಇದ್ದೆ. ಅವರು ಅದಕ್ಕೇನಂತೆ ಮಾಡು ಅಂತಲೇ ಇದ್ದರು. ಬಟ್ ನಾನು ಹಾಗೆ ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಇವ್ರ ವ್ಲಾಗ್ನ ನೋಡಿ ನನಗೆ ಇನ್ಸ್ಪೈರ್ಡ್ ಆಯಿತು, ಇಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು. ಗೈಸ್, ಒಳ್ಳೆ ಕಂಟೆಂಟು, ಒಳ್ಳೆ ಮನಸ್ಸು ಇದ್ದರೆ ನಿಜವಾಗ್ಲೂ ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನ ನಾನಂತೂ ಡೀಪ್ಲಿ ನಂಬ್ತೀನಿ. ಅವರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ನನ್ನ ಸಬ್ಸ್ಕ್ರೈಬರ್ ಇದ್ದರೆ ಅವ್ರಿಗೂ ಸಪೋರ್ಟ್ ಮಾಡಿ, ಅವ್ರ ಸಬ್ಸ್ಕ್ರೈಬರ್ ನಮಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಬಿಕಾಸ್ ಒಂದೇ ಊರು, ನಮ್ಮ ಮನೆಯಿಂದ ಒಂದು 5-6 ಮನೆ ಅಷ್ಟೇ ಡಿಫ್ರೆನ್ಸ್ ಅನಿಸುತ್ತೆ ಅವ್ರ ಮನೆಗೆ. ಈಗ ಅವ್ರ ತಂಗಿನೂ ಸ್ಟಾರ್ಟ್ ಮಾಡಿದ್ದಾರೆ. ಬಿಕಾಸ್ ಸಿಗೋಣ, ನನಗೂ ಸ್ವಲ್ಪ ಯೂಟ್ಯೂಬ್ದೆಲ್ಲ ಡೌಟ್ಸ್ ಇದೆ. ನನ್ನ ಮಗ ಕೆಳಗಡೆ ಟ್ರೈಪ್ಯಾಡ್ ಎಳಿತಿದ್ದಾನೆ, ನನಗೆ ಇಲ್ಲಿ ಇದು ಮಾಡ್ತಾ ಇದ್ದೀನಿ. ನಾನು ನಿಜ ಹೊಡಿತೀನಿ. ಈ ಮಕ್ಕಳು ಇವತ್ತು ಲೀವ್ ಇದೆ, ಹಾಗಾಗಿ ಅವನೂ ಕರ್ಕೊಂಡು ಹೋಗ್ಬೇಕು ಜೊತೆಲಿ. ಇಲ್ಲಾಂದರೆ ಹೆಂಗೋ ಸ್ಕೂಲ್ಗೆ ಹೋಗ್ತಿದ್ದ, ಹೆಂಗೋ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದಾಗಿತ್ತು. ನನ್ನ ಮಗಳು ಹೆಂಗೋ ಕಾಂಪ್ರೋ ಆದ್ಲು, ಚಾಕ್ಲೇಟ್ ತರ್ತೀನಿ ಅಂದಿದ್ದಕ್ಕೆ ಅವ್ರ ತಾತನ ಜೊತೆ ಇರೋಕ್ಕೆ ಒಪ್ಕೊಂಡಿದ್ದಾಳೆ. ಬಟ್ ಇವನನ್ನು ಎಳ್ಕೊಂಡು ಹೋಗಬೇಕು. ಹೋಗೋಣ, ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವಾ, ಅವ್ರು ದೊಡ್ಡವರಾಗೋರಿಗೆ ಬರ್ತಾರೆ. ದೊಡ್ಡವರಾದ್ಮೇಲೆ ಬನ್ನಿ ಅಂದರೂ ಬರೋಲ್ಲ. ಈಗ ಮೀಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ಹೇಗಿರುತ್ತೆ ಡೇ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ನಾನು ಅವಳು ಇಲ್ಲ ಅಂದರೂ ಮಾತಾಡ್ತಾ ಇರೋದು ಒಂದು ಸುಮಾರು ವರ್ಷಗಳೇ ಆಗೋಗಿದೆ, ದಿನಗಳೆಲ್ಲ ತುಂಬ ವರ್ಷಗಳೇ ಆಗೋಗಿದೆ. ಬಟ್ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಬನ್ನಿ, ಅಲ್ಲಿ ಸಿಗ್ತೀನಿ. ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಹೋಗಬೇಕಾದ್ರೆ. ಗೈಸ್, ಹಾಗೆ ನನ್ನ ವಿಡಿಯೋನೇ ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬರ್ ಇದ್ದೀರಾ, ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್. ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು. ಆಲ್ಮೋಸ್ಟ್ ನಿನ್ನೆ ಒಂದು 10 ಮೆಂಬರ್ಸೇ ಸಬ್ಸ್ಕ್ರೈಬ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 285 ಇದೆ ಸಬ್ಸ್ಕ್ರೈಬರ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಷ್ಟೇ ಹೇಳೋಕ್ಕಾಗೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಬೋದು ಅಷ್ಟೇ. ಬಟ್ ಅದು ಬಿಟ್ಟು ನಾನು ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗ ನಿಜ ವೀಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ. ಯಾಕಂದ್ರೆ ಟ್ರೈಪ್ಯಾಡ್ ಎಳಿತಿದ್ಯಾ ಇದು? ಓಕೆ ಗೈಸ್, ಅಲ್ಲಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸಿಗ್ತೀನಿ, ಬನ್ನಿ. ಗಾಯ್ಸ್, ಬಸ್ಸು ವೆಯ್ಟ್ ಮಾಡೇ ಸಾಕಾಗ್ತಿದೆ. ನಾನು ಇಲ್ಲಾಂದ್ರೂ ಒಂದು 10-15ಗೆ ಬಂದೆ, ಒಂದು ½ an hour ಮೇಲೆ ಆಗಿದೆ. ಇಲ್ಲಂತೂ ಅಂದರೆ ಬೇಡದೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೋಗ್ತಾ ಇರ್ತೀವಲ್ಲ, ಅವಾಗೆಲ್ಲ ಆಲ್ಮೋಸ್ಟ್ ಬೇಗನೆ ಬಂದ್ಬಿಡುತ್ತೆ. ಬೇಕು ಅಂತ ಬೇಗ ಹೋಗಬೇಕು ಅನ್ನೋ ದಿನ ಈ ಥರ ಲೇಟ್ ಆಗುತ್ತೆ. ವೆಯ್ಟ್ ಮಾಡಿ ಸಾಕಾಗ್ತದೆ. ಟೈಮ್ ಹೇಳಿದ್ದು 11 o'clock, ಆಲ್ರೆಡಿ 12 o'clock ಆಗಿದೆ. ಆ್ಯಕ್ಚುಲಿ ಬಸ್ಗೆ ವೆಯ್ಟ್ ಮಾಡತ್ತಿದ್ದು ಇನ್ನೊಂದು ಕಡೆ ಆದರೆ ಆ ಬಸ್ಸಲ್ಲಿ ಜಗಳನೇ ಆಗೋಯ್ತು. ಒಬ್ಳೆಮ್ಮೆಯಿಂದ ಒಂಥರ ಮೂಡ್ ಆಫ್ ಥರನೇ ಆಗೋಯ್ತು. ಏನಪ್ಪ ಕೊಟ್ಟಿರೋದು ಫ್ರೀ ಅಂದರೆ ಬಸ್ ಚಾರ್ಜ್ ಇಲ್ಲ ಏನಿಲ್ಲ, ಇಲ್ಲೂ ಜಗಳ ಆಡ್ತಾರಲ್ಲ ಅನ್ನೋ ಥರ ಅನ್ನಿಸ್ತು ಅಷ್ಟೇ. ಅದಕ್ಕೆ ನಾನು ಆ ಥರ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ದೀನಿ. ಗೈಸ್, ನಾನು ಅದಕ್ಕೆ ನಮ್ಮ ಅಮ್ಮ ಮನೆಗೆ ಹೋಗೋಕ್ಕೆ ಇಷ್ಟಪಡಲ್ಲ ನಿಜವಾಗ್ಲೂ. ಇದು 3ನೇ ಬಸ್ಸು.
ನಾನು ಹೇಳಿದ್ದು 11 o'clock ಹೊತ್ತಿಗೆ ಬರ್ತೀನಿ ಅಂತ. ತುಂಬಾ ಟೈಮ್ ಹೋಗಿದ್ದೆ. ನೋಡೋಣ, ಇನ್ನೂ ಅಲ್ಲಿ ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದು ನಮ್ಮೂರಿಗೂ ಬಸ್ ಸಿಕ್ಕಿಲ್ಲ. ಅಪ್ಪಂಗೆ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಬಿಕಾಸ್ ಸುಷ್ಮಾ ಅವ್ರವರು ನಮ್ಮೂರು ಒಂದೇ ಆಗಿರೋದ್ರಿಂದ ಅಪ್ಪ ನೋಡೋಕ್ಕೆ ಹೋಗ್ತಿದ್ದೆ ಅಲ್ವ, ಹಾಗಾಗಿ. ಬಟ್ ಈ ಅಂಗಡಿ ನೋಡಿದಾಗ ನನಗೆ ಒಂದು ಮೆಮೊರೀಸ್ ನೆನಪಾಗುತ್ತೆ. ನಮ್ಮೂರ ಅಣ್ಣ ಅವ್ರು ನಮ್ಮ ಅಣ್ಣ ತಮ್ಮದಿರೇನೆ. ಪಾಪ ಅವ್ರು ಇಲ್ಲಿ ಕೆಲಸ ಮಾಡೋರು. ನಾನು ಚಿಕ್ಕದ್ರಿಂದ ಈ ಅಂಗಡಿಲ ಅಣ್ಣನ ನೋಡ್ತಿದ್ದೆ, ಶ್ರೀನಿವಾಸ್ ಅಂತ. ಬಟ್ ಅವರು ಸೂಸೈಡ್ ಮಾಡ್ಕೊಂಡು ತೀರೋದ್ರು. ಈ ಅಂಗಡಿಗೆ ಹೋದಾಗ ಅವ್ರು ನೆನಪಾದರು. ಕಿತ್ಲೆ ಎಣ್ಣೆಗೆ ದ್ರಾಕ್ಷಿ ಎಷ್ಟು? ಗೈಸ್, ಈ ಪ್ಲೇಸು, ಈ ಜಾಗ ಆಲ್ಮೋಸ್ಟ್ ನಾನು ಬಾಣಂತನದಲ್ಲಿದ್ದಾಗ ಒಂದು 2 times ಈ ರೋಡಲ್ಲಿ ಬಂದಿದ್ದೆ ಬ್ಯಾಂಕ್ಗೆ ಹೋಗೋಕ್ಕೋಸ್ಕರ. ನೋಡಿ, ಹೇಳ್ತಿದ್ನಲ್ವ, ಬ್ಯಾಂಕ್ಗೆ ಹೋಗೋಕ್ಕೋಸ್ಕರ ಈ ರೋಡಲ್ಲಿ ಹೋಗಿದ್ದೆ. ಬಟ್ ಅದಾದಮೇಲೆ ಅದಕ್ಕಿಂತ ಬಿಫೋರ್ ಇಲ್ಲ ಅಂದರೆ ಒಂದು 7-8 ವರ್ಷ ನಾನು ಈ ರೋಡಲ್ಲಿ ಓಡಾಡಿರಲಿಲ್ಲ. ಬಟ್ ಇದೇ ರೋಡಲ್ಲಿ ನಾನು ಮಿನಿಮಮ್ ಇಲ್ಲ ಅಂದರೂ 5 years, 3 years 10th ಅದಾದಮೇಲೆ PUಗೆ ಹೋದಾಗಲೂ ಅಷ್ಟೇ 2 years ಟ್ಯೂಷನ್ ಇರೋದ್ರಿಂದ ಇದೇ ರೋಡಲ್ಲಿ ಓಡಾಡ್ತಿದ್ದೆ. 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗಿ ಪುನಃ ಆ ಕಡೆಯಿಂದ 2 ಕಿಲೋಮೀಟರ್ ನಡ್ಕೊಬರ್ಬೇಕಾಗಿತ್ತು. ಇವಾಗ ಇಷ್ಟು ದೂರ ನಡೆಯೋಕ್ಕೆ ಸುಸ್ತಾಗ್ತಿದೆ. ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು, ನಂಗೊಬ್ಬ ಗಂಡು ಮಗ ಇರಬೇಕಾಗಿತ್ತು, ಇಬ್ಬರು ಹೆಣ್ಮಕ್ಳಾಗ್ಬಿಟ್ರು. ಬಟ್ ನನ್ನ ಮಕ್ಳಿಗೆ ಇಬ್ರಿಗೂ ಒಂದೊಂದು ಗಂಡು ಮಗ ಇದ್ದಾನೆ. ಸದ್ಯ ನಮಗಾಗಲಿಲ್ಲ, ನನ್ನ ಮಕ್ಳಿಗಾದರೂ ಆಯಿತು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ಬಟ್ ಇವಾಗ ನನಗೆ ಅನ್ನಿಸ್ತಿದೆ, ಅಯ್ಯೋ ಏನು ಗಂಡು ಮಕ್ಳು. ಬಟ್ ನನಗೂ ಇವಾಗ ಅಣ್ಣನೋ ತಮ್ಮನೋ ಇದ್ದಿದ್ದರೆ ಬೈಕ್ ತೊಗೊಂಬರ್ತಿದ್ರು ಅನಿಸುತ್ತೆ ಕರ್ಕೋಗೋಕ್ಕೆ. ಇಟ್ಸ್ ಓಕೆ. ಬಟ್ ನಂಗೆ ತುಂಬ ಹೆಣ್ಮಕ್ಳಂದರೆ ನಂಗೆ ತುಂಬಾ ಇಷ್ಟ. ಇಬ್ಬರು ಹೆಣ್ಮಕ್ಳಿರೋದೇ ಚೆಂದ ಅಂತ ಒಂದು ಸಮ್ಟೈಮ್ಸ್ ಅನಿಸುತ್ತೆ, ಇವಾಗಿನ ಸಿಚುವೇಶನ್ಸ್ ಎಲ್ಲ ನೋಡ್ತಿದ್ರೆ. ಬಟ್ ಸಮ್ಟೈಮ್ ನನಗೂ ಇವತ್ತು ಆ ಥರ ಫೀಲ್ ಆಯ್ತಿತ್ತು, ಇದ್ದಿದ್ರೆ ಕರ್ಕೋಗೋರೇನು ಅಂತ. ಬಿಕಾಸ್ ನಾನು ಮುಂಡೂರಿಗೆ ಬರೋಕ್ಕೆ ಇಷ್ಟಪಡದೇ ಇರೋದೇ ಇದಕ್ಕೆ ಮೇಯ್ನಾಗಿ. ಗೈಸ್, ನಿಜವಾಗ್ಲೂ ಆಟೋ ಫೆಸಿಲಿಟೀಸ್ ಆದರೂ ಇರಬೇಕಲ್ವ. ಆಟೋಗಳು ಇಲ್ಲ. ಇನ್ನು ಓನ್ ವೆಹಿಕಲ್ ಇರೋರು ಪರವಾಗಿಲ್ಲ. ಏನಾದ್ರು ಎಮರ್ಜೆನ್ಸಿ ಹಾಸ್ಪಿಟಲ್ ವಿಸಿಟ್ ಏನಾದರೂ ಇದ್ದರೆ ಏನು ಮಾಡ್ತಾರೆ? ಆಟೋ ಫೆಸಿಲಿಟೀಸೂ ಇಲ್ಲ, ಬಸ್ ಫೆಸಿಲಿಟೀಸೂ ಇಲ್ಲ. ಇರೋದೇ 4 ಬಸ್ಸು. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು, ನೈಟ್ ಒಂದು. ಕಷ್ಟ ಇದೆ ನಿಜವಾಗ್ಲೂ. ಎಷ್ಟು ದೊಡ್ಡ ಊರು, ಬಟ್ ಊರವರೇ ಸ್ವಲ್ಪ ಅಂದರೆ ಆಟೋಗಳಿರಬೇಕು ಅಟ್ಲೀಸ್ಟ್. ಬಸ್ಸು ನಮ್ಮ ಮಂಡ್ಯದಲ್ಲೂ ಅಷ್ಟೇ ತುಂಬ ಹಳ್ಳಿಗಳಿಗೆ ಬಸ್ ಫೆಸಿಲಿಟೀಸ್ ಇಲ್ಲ. ಬಟ್ ಆಟೋಗಳದ್ದು ಹಿಂದಿನ ಬ್ಯಾಕ್ ಟು ಬ್ಯಾಕ್ ಆಟೋಗಳಿರ್ತವೆ. ನಂಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗ್ತಿದೆ. ಬಟ್ ಗಾಡ್ ಗ್ರೇಸ್ ಬಿಸಿಲಿಲ್ಲ, ವಾತಾವರಣ ಸೂಪರಾಗಿದೆ, ಕ್ಲೌಡಿ ಮೋಡ ಥರ ಇದೆ. ಹಾಗಾಗಿ ಆರಾಮಾಗಿ ನಡ್ಕೊಂಡು ಹೋಯ್ತಾ ಇದ್ದೀನಿ. ಸುಷ್ಮಾ ನನ್ನನ್ನು ಬೈಕೋತಾರೆ, ಬಿಕಾಸ್ ನಾನು 11 o'clock ಬರ್ತೀನಿ ಅಂತೇಳಿ. ಅವ್ರ ಮನೆಗೆ ಹೋಗೋ 2 o'clock ಮೇಲೆ ಆಗುತ್ತೆ. ಏನು ಮಾಡಲಿ, ಬಸ್ ಇಲ್ಲ. ಮನೆ ಬಿಟ್ಟಾಗ 10:30. ಇಷ್ಟೊತ್ತಿಗಿಲ್ಲ ಅಂದರೆ ಮೈಸೂರಿಗೆ ಹೋಗೇ ಬರ್ಬೋದಾಗಿತ್ತು. ನಮ್ಮ ಅಮ್ಮ ಅಪ್ಪ ಇರೋವರೆಗೆ ಈ ಊರು, ಆಮೇಲೆ ವಿಲ್ಸಿ. ಓಕೆ ಗೈಸ್, ನಾನಿನ್ನು ಅವ್ರ ಮನೆಗೆ ಹೋಗಿ ಸಿಗ್ತೀನಿ. ಸುಷ್ಮಾ ಜೊತೆ ಅವ್ರ ಮನೆಗೆ ಹೋಗಿ ಸಿಗ್ತೀನಿ. ಫಸ್ಟ್ ನಮ್ಮ ಮನೆಗೆ ಹೋಗಿ ಬ್ಯಾಗ್ ಇಟ್ಟು ಆಮೇಲೆ ಅವ್ರ ಮನೆಗೆ ಹೋಗ್ತೀನಿ, ಅಲ್ಲಿ ಸಿಗ್ತೀನಿ. ಇದೇ ಹೊಗೆ ಸೊಪ್ಪು, ತಂಬಾಕು ಅಂತಾರಲ್ಲ, ಇಲ್ಲೆಲ್ಲ ಲೈಸೆನ್ಸ್ ಇದೆ ನಮ್ಮ ಕಡೆ. ಲೈಸೆನ್ಸ್ ಇರೋದ್ರಿಂದ ಇಲ್ಲಿ ಬೆಳೀತಾರೆ. ಬಟ್ ಇದು ತುಂಬಾ ನನ್ನ ಪ್ರಕಾರ ತುಂಬ ಕಷ್ಟದ ಕೆಲಸ. ಅಂದರೆ ತುಂಬ ಪ್ರೋಸೆಸ್ಗಳು, ಬೆಳೆದು ಅದನ್ನು ಕಟ್ಟಿ, ಅದನ್ನು ಬೇಯಿಸಿ, ಅದನ್ನು ಸೆಪ್ರೇಟ್ ಮಾಡಿ ಮಾರ್ಕೆಟಿಗೆ ತಗೋಗೋದಕ್ಕೆ ತುಂಬ ಪ್ರೋಸೆಸ್ಗಳಾಗುತ್ತೆ ಮಧ್ಯ. ನೋಡಿ, ಈ ಥರ ನೆಡ್ತಾರೆ. ಫಸ್ಟು ಬೇರೆ ಕಡೆ ಉಯ್ಕೊಳ್ತಾರೆ, ಆಮೇಲೆ ನೀವೇನು ನೋಡ್ತಾ ಇದ್ದೀರಾ, ಇದೇ ನಾನು ಮಿಡ್ಲಿ ಸ್ಕೂಲ್, ಅಂದರೆ 1 to 7th ಓದಿದಂಥ ಸ್ಕೂಲ್. ಇಲ್ಲಿ ಸ್ಕೂಲು ಮುಂದೆನೇ ನಮ್ಮೂರು ದೇವಸ್ಥಾನ, ಗ್ರಾಮ ದೇವತೆ. ಫೈನಲಿ ರೀಚ್ ಆದ್ವಿ. ಇದೆ ನೋಡಿ ಗೈಸ್ ನಮ್ಮೂರು ರೋಡು, ನಮ್ಮೂರು ಎಂಟ್ರಿ. ಫುಲ್ಲು ಗ್ರೀನರಿ, ಅದರ ಮಲೆನಾಡು ಥರ ಕಾಣಿಸ್ತಿದೆ.
ಹಾಯ್ ಗಾಯ್ಸ್, ನಾನು ಆ್ಯಕ್ಚುಲಿ ಯೂಟ್ಯೂಬರ್ನ ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಒಂದು ಯಾಕೆ ನೀನು ಇವಾಗ ಒಂದು ಮಾನಿಟೈಸೇಷನ್ ಆಗೋ ಅಂಥವ್ರು ಇನ್ ಫ್ಯೂಚರಲ್ಲಿ. ಚಾಂದಿನಿ ಗಂಗಾಡ್ಕರ್ ಇವಾಗ ವ್ಲಾಗ್ ಚೇಂಜ್ ಮಾಡಿದೀನಿ, ಚಾಂದಿನಿ ಕನ್ನಡ ಬ್ಲಾಗ್. ಮೊದಲು ಅದೇ ಅಲ್ವಾ ಇದು? ಹೌದು, ಗಂಗಾಡ್ಕರ್ ತೆಗ್ದ್ಬಿಟ್ಟೆ. ಎಲ್ಲ ಕನ್ನಡ ವ್ಲಾಗ್ಸೆ, ನಂದು ಪವನ ಲೋಕೇಶ್ ಕನ್ನಡ ವ್ಲಾಗ್ಸೆ. ಎಲ್ಲರ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರದು ಚೆನ್ನಾಗಿ ವ್ಯೂಸ್ ಬರಲಿ. ಇವ್ರದ್ದು ಕೂಡ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಶೇರು ಲೈಕ್ಸ್ ಮಾಡಿ. ಥ್ಯಾಂಕ್ ಯು ಚಂದು. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಲೇಟಾಗಿ ಹೇಳ್ತಾ ಇದ್ದೀರಾ? ನೀನು ಮದುವೆಗೆ ಕರೀಲಿಲ್ಲ ತಾನೆ? ಬಿಸಿ ಯಾಕ ಬೆಂಗಳೂರು. ಹಾಯ್ ಗಾಯ್ಸ್, ನಾನು ಆ್ಯಕ್ಚುಲಿ ಯೂಟ್ಯೂಬನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ತುಂಬ ದೊಡ್ಡ ಯೂಟ್ಯೂಬರ್. 10K ಅಂದರೆ ಈಸಿ ಅಂತೂ ಅಲ್ಲ. ಇನ್ನೇನು ಇನ್ನೊಂದು ತಿಂಗಳ ಆಗುತ್ತೆ. ನೀವ್ದಮ್ಮೆ ಕಟ್ ಮಾಡ್ಕೊಳ್ಳಿ ಅದನ್ನು. ಸರಿ, ಎಡಿಟ್ ಮಾಡ್ತೀನಿ. ಹಾಯ್ ಗೈಸ್, ನಾನು ಪವನ ಲೋಕೇಶ್ ಕನ್ನಡ ವ್ಲಾಗ್ಸಲ್ಲಿ ಬರ್ತಾ ಇದ್ದೀನಿ. ಈ ಅಕ್ಕನ ಮುಂಡೂರು ಪವನ ಅಂತ ಹೇಳಿ ನಮ್ಮ ಸೀನಿಯರ್ ಅಂತಲೇ ಹೇಳ್ಬೋದು. ನಾವೆಲ್ಲ ಒಂದೇ ಸ್ಕೂಲಲ್ಲಿ ಓದಿದ್ದು, ಮಿಡ್ಲ್ ಸ್ಕೂಲು, ಹೈಸ್ಕೂಲು ಎಲ್ಲ. ನನ್ನೇನಾದರೂ ಹೊಸ್ದಾಗಿ ನೋಡ್ತಾ ಇದ್ದೀರೋ ಗೊತ್ತಿಲ್ಲ, ಅಥವಾ ನನ್ನ ಸಬ್ಸ್ಕ್ರೈಬರ್ ಯಾರಾದರೂ ಇದ್ರೆ ಇವ್ರದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ನೋಡ್ತಾ ಇದ್ರೆ ಗೊತ್ತು ಅಂತ ಹೇಳಿ ಕಮೆಂಟ್ ಹಾಕ್ಬಿಡಿ. ಯಾಕಂದ್ರೆ ನನಗೂ ಗೊತ್ತಾಗುತ್ತಲ್ವ ನನ್ನ ಸಬ್ಸ್ಕ್ರೈಬರ್ಸು ಎಷ್ಟು ಜನ ನೋಡಿದ್ದೀರಾ ಅಂತ ಹೇಳಿ. ಸೊ ಅಕ್ಕಂಗೆ ಏನೋ ಒಂದು ಕೆಲವೊಂದು ಡೌಟ್ಸ್ ಇತ್ತು, ಹಾಗಾಗಿ ಪಾಪ KR ಪೇಟೆಯಿಂದ ಅವ್ರ ಗಂಡನ ಮನೆಯಿಂದ ಬಂದಿದ್ದಾರೆ ಹೇಳಿಸ್ಕೊಳ್ಳೋಕ್ಕೆ ಅಂತ. ಇನ್ನು ನಾಳೆ ನಾಡಿದ್ದು ನಾನು ತುಂಬ ಬ್ಯುಸಿ ಇರ್ತೀನಿ ಅಂತ ಹೇಳಿದೆ, ಅದಕ್ಕೋಸ್ಕರ ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ. ಸೊ ಕೆಲವೊಂದು ಡೌಟ್ಸ್ ಇತ್ತು, ಹೇಳಿದೆ, ನನಗೆ ಗೊತ್ತಿರೋ ಅಷ್ಟು ಹೇಳ್ಕೊಟ್ಟೆ. ಸೊ ಆದಷ್ಟು ಎಲ್ಲರೂ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇವರು ಕೂಡ ಡೈಲಿ ವ್ಲಾಗ್ಸು, ಡೈಲಿ ರೋಟೀನ್ ಆ್ಯಂಡ್ ಇವ್ರ ಫ್ಯಾಮಿಲಿ ಎಲ್ಲ ಪ್ರತಿಯೊಂದನ್ನು ಕೂಡ ತೋರಿಸ್ತಾರೆ. ಇವಾಗ ಹೊಸಂಗಿ ಹೇಗೆ ಸಪೋರ್ಟ್ ಮಾಡಿದ್ರಿ, ಹಾಗೆ ಇವ್ರ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ್ದು ವೀಡಿಯೋನು ಕೂಡ, ಇನ್ಫಾರ್ಮೇಷನ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಕಾಮಿಡಿ, ಫ್ಯಾಮಿಲಿ, ಮಕ್ಕಳು ಎಲ್ಲ ಪ್ರತಿಯೊಂದು ಇವ್ರ ಚಾನಲಲ್ಲಿ ಬರುತ್ತೆ. ಸೊ ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೇನಿಲ್ಲ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮದು ಇದೆ ಸುಷ್ಮಾ ಕನ್ನಡ ವ್ಲಾಗ್ಸ್ ಅಂತ ಹೇಳಿ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಸುಷ್ಮಾ. ಸೊ ಇನ್ನೇನಿಲ್ಲ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಂ. ಓ, ದೇವ್ರ ಮನೆ ಇಲ್ಲೇನಾ? ಪ್ಲೇಟ್ ಕಿಟ್ಬಿಟ್ಟು ಕೊಡವ. ಹೌದಾ? ಇನ್ಯಾವ ಥರ ಇಟ್ಕೊಳ್ಳೋದು? ಈ ಥರ ಅಲ್ವಾ? ಓ, ಮೇಲಕ್ಕೆ ಇಟ್ಕೊ. ಮೇಲೆ ಇದು ಬರ್ತಾರೆ. ನೀವು ನಿಮ್ಮ ಸೆಲ್ಫಿ ಇಟ್ಕೊಂಡಾಗ ಮೇಲಕ್ಕೆ ಇಟ್ಕೋಬೇಕು. ಬಾಯ್ ಗೈಸ್. ಫುಲ್ ಲೈಟಿಂಗ್ಸ್ ಬರ್ತಿದೆ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಬಾಯ್ ಕೃತು. ನೀನ್ ಫುಲ್ ಫೇಮಸ್, ನಿಮ್ಮ ಅಮ್ಮ ಯೂಟ್ಯೂಬ್ ಬರೀ ನಿನ್ ಬಗ್ಗೆನೇ ಕಮೆಂಟ್ ಇರುತ್ತೆ. ಕೃಷಿ, ಹೌದು. ಬಾಯ್ ಕೃತು. ಅವಳು ಈಗ ದೊಡ್ಡೊಳಗೆ ನನ್ನ ವಿಡಿಯೋದಲ್ಲಿ ಮಾತಾಡಲ್ಲ. ಅವಳು ನನ್ನ ವಿಡಿಯೋದಲ್ಲಿ ಮಾತಾಡೆ ಅಂದ್ರೆ ಇವಾಗ ಓಕೆ ಗಾಯ್ಸ್, ಇವಾಗ ರೀಚ್ ಆದೆ. ಟೈಮ್ ಆಲ್ರೆಡಿ 5:30. ಇನ್ನು ಮಕ್ಕಳನ್ನು ಕೂಡ ಕರ್ಕೊಬಂದಿಲ್ಲ. ನಾನು ಹೇಳಿಲ್ವಾ, ಹೋದರೆ ನಮ್ಮಮ್ಮ ಮನೆಗಿಲ್ಲ ಅಂದರೂ ಒಂದು ದಿನ ಪೂರ್ತಿ ಅಲ್ಲೇ ಆಗೋಗುತ್ತೆ. ಬಿಕಾಸ್ ಆಲ್ಮೋಸ್ಟ್ ಹತ್ತಿರ ಇರಬೇಕು, ಇಲ್ಲಾಂದ್ರೆ ಒಂದು ಹಾಫ್ ಆನ್ ಅವರ್, ಒಂದು ಮುಕ್ಕಾಲು ಗಂಟೆ ಆದರೂ ಪರವಾಗಿಲ್ಲ. ಹೋಗೋದೇ 3 hour 2 hour ಆಗೋಗುತ್ತೆ. ಸುಷ್ಮಾ ಅವ್ರನ್ನ ಮೀಟ್ ಮಾಡಿದೆ, ಚಾಂದಿನ ಮೀಟ್ ಮಾಡಿದೆ. ತುಂಬಾ ಖುಷಿ ಆಯಿತು. ನಾನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ನೋ ಅದಕ್ಕಿಂತನೂ ಚೆನ್ನಾಗೇ ಮಾತಾಡ್ಸಿದ್ರು. ಆಂಟಿ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಂಟಿ ಜೊತೆ ಮಾತಾಡಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಚಾಂದು ಆ್ಯಂಡ್ ಸುಷ್ಮಾ ಫಾರ್ ಕ್ಲಿಪ್ಪಿಂಗ್ನ ಕೊಟ್ಟಿದ್ದಕ್ಕೆ, ಮತ್ತು ನಿಮ್ಮ ವಿಡಿಯೋನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಇವತ್ತು ವರ್ತ್ ಅನ್ನೋ ಥರ ಇತ್ತು ದಿನ, ಬಟ್ ಹೋಗಿ ಬಂದಿದ್ದಷ್ಟೇ ಟಯರ್ಡ್ನೆಸ್ಸು. ಇಟ್ಸ್ ಓಕೆ. ಓಕೆ ಗೈಸ್, ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತುಂಬ ಲೆಂತಿನೇ ಆಯಿತು ಅನಿಸುತ್ತೆ ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಇದ್ದೀರೋ. ಇನ್ನೊಂದು 5 ಮೆಂಬರ್ಸು 6 ಮೆಂಬರ್ಸ್ ಆದರೆ 300 ಫ್ಯಾಮಿಲೀಸ್ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಕ್ಕಳು ಬರ್ತಾರೆ ಇನ್ನೇನೋ. ಇಲ್ಲಿಗೆ ನನ್ನ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.